ಇವತ್ತು ಮಹಾಲಯ ಅಮಾವಾಸ್ಯೆ, ಅದರ ಜೊತೆಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಇವತ್ತು ರಾತ್ರಿ ಸಂಭವಿಸಲಿದೆ. ಇವತ್ತು ರಾತ್ರಿ 9:13ರಿಂದ ಪ್ರಾರಂಭವಾಗಿ ಮರುದಿನ ಮುಂಜಾನೆ ಅಂದರೆ ಅಕ್ಟೋಬರ್ 3ರಂದು ಮುಂಜಾನೆ 3:17ರವರೆಗೂ ಕೂಡ ಗ್ರಹಣ ಇರುತ್ತೆ. ಈ ಗ್ರಹಣವು ಕಂಕಣ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಿ ಈ ಗ್ರಹಣ ಗೋಚರವಾಗ್ತಿಲ್ಲ. ಆದರೆ ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ಚಿಲಿ ಮತ್ತು ಅರ್ಜೆಂಟೀನಾದಲ್ಲಿ ಗೋಚರ ಆಗ್ತಾ ಇದೆ. ಆದರೆ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಸರ್ವ ಪಿತೃ ಅಮಾವಾಸ್ಯೆ ಎಂದು ಪಿತೃಕರ್ಮವನ್ನು ಮಾಡುವ ಜನರಲ್ಲಿ ಆತಂಕಕ್ಕೆ ಇದು ಕಾರಣವಾಗಿದೆ. ಹೀಗಾಗಿ ಜನ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ. ಪೂರ್ವಜರ ಶ್ರದ್ಧಾಚರಣೆಗಳಿಗೆ ಈ ದಿನವೇ ಪ್ರಮುಖವಾಗಿದ್ದು, ಈ ದಿನದಂದು ತರ್ಪಣ ಮತ್ತು ಪಿಂಡದಾನವು ಕೂಡ ಪೂರ್ವಜರಿಗೆ ಮೋಕ್ಷವನ್ನು ನೀಡುತ್ತದೆ ಮತ್ತು ಅವರ ಆತ್ಮಗಳಿಗೆ ತೃಪ್ತಿ ನೀಡುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇಂತಹ ಸಂದರ್ಭದಲ್ಲಿ ಗ್ರಹಣ ಬಂದಿರೋದು ಆತಂಕವನ್ನು ಜಾಸ್ತಿ ಮಾಡಿದೆ. ಆದರೆ ಜ್ಯೋತಿಷಿಗಳು ಭಾರತದಲ್ಲಿ ಗ್ರಹಣ ಕಾಣಿಸದೇ ಇರೋದ್ರಿಂದ ಯಾವುದೇ ದೋಷವಿಲ್ಲ, ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದೇಗುಲಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಗ್ರಹಣ ಎಲ್ಲೇ ಆಚರಣೆ ಇದ್ದರೂ, ನಮಗೆ ಆಚರಣೆ ಇಲ್ಲದಿದ್ದರೂ ನಾವು ಅದರ ಬಗ್ಗೆ ಕಾಳಜಿ ವಹಿಸ್ತೀವಿ. ಮೊದಲು ಸ್ನಾನ ಮಾಡಬೇಕು ಅಂತಿರುತ್ತೆ, ಆಮೇಲೆ ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತಿರುತ್ತೆ, ಜಪ ತಪ ಅನುಷ್ಠಾನ ಮಾಡಬೇಕು ಅಂತಿರುತ್ತೆ. ನಾವು ಸ್ನಾನ ಮಾಡಿದ್ಮೇಲೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ಗ್ರಹಣ ಆಗಿದೆಯೋ ಅವರದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನ ದಾನ ಕೊಡಬೇಕು ಅಂತಿರುತ್ತೆ. ಇಂಥ ವಿಷಯಗಳೆಲ್ಲ ಇರುತ್ತೆ. ಹಸ್ತ ನಕ್ಷತ್ರದಲ್ಲಿ ಗ್ರಹಣ ಇರೋದ್ರಿಂದ ಸ್ನಾನ ಮಾಡಿ ಹೋಗಿ ದೇವಸ್ಥಾನಕ್ಕೆ ಒಂದು ಧಾನ್ಯವನ್ನು ಕೊಟ್ಟು ಈಶ್ವರನ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಬನ್ನಿ. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಬಹಳ ಅನುಕೂಲ. ಹಂಗಂತ ಬೇರೆಯವ್ರೇನು ಮಾಡಬೇಕು ಅಂತಿಲ್ಲ. ಅವರು ಮಾರನೇ ದಿನ ಬೆಳಗ್ಗೆ ಎದ್ದು ತಮ್ಮ ನಿತ್ಯ ಅನುಷ್ಠಾನ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಪಕ್ಕದಲ್ಲಿ ದೇವಸ್ಥಾನ ಇದ್ದರೆ ಹೋಗಿ ಒಂಚೂರು ಅಕ್ಕಿ, ಗೋಧಿ ಇಂಥವನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಬರೋದ್ರಿಂದ ಬಹಳ ವಿಶೇಷವಾಗಿರುತ್ತೆ. ನಮ್ಮ ಪಿತೃಗಳ ಕರ್ಮ ನಾವೇನು ಮಾಡಬೇಕು ಅಂತಿದ್ದೀವಿ ಅದನ್ನು ಖಂಡಿತವಾಗಿ ಮಹಾಲಯ ಅಮಾವಾಸ್ಯೆ ದಿನ ಇದಕ್ಕೆಲ್ಲ ಇಟ್ಟೋದು, ಅವ್ರಿಗೆ ನಮ್ಮ ನೆನೆಸ್ಕೊಂಡು ಫೋಟೋ ಇಟ್ಟು ಮನೆಯಲ್ಲಿ ಅಡುಗೆ ಮಾಡಿ ನಮ್ಮ ಬಂಧು ಮಿತ್ರನಿಬ್ಬರನ್ನ ಕರೆಸಿ ಅವ್ರಿಗೆ ಊಟ ಮಾಡಿದ್ರೆ ಆ ಬಂಧು ಮಿತ್ರರು ಏನು ಊಟ ಮಾಡಿ ಸಂತೋಷ ಬಿದ್ದಿರ್ತಾರೆ, ಈ ಸಂತೋಷನ ನಮ್ಮ ಪಿತೃಗಳು ಅನುಭವಿಸ್ತಾರೆ. ಮೈಸೂರಿನ ಒಂಟೆಗೋಪಾಲ್ ಪಂಚಾಂಗದಲ್ಲಿ ಉಗಾದಿಯಿಂದ ಉಗಾದಿಗೂ ಯಾವುದೇ ಗ್ರಹಣ ಆಚಾರ ಇಲ್ಲ ಅಂತ ಹಾಕಿದ್ದಾರೆ. ಅದೇ ರೀತಿ ಭಕ್ತರು ಆತಂಕ ಪಡಬೇಕಾಗಿಲ್ಲ. ಯಾವುದೇ ನಮಗೆ ಗ್ರಹಣ ಅನ್ವಯಿಸೋದಿಲ್ಲ. ಇದೇನಿದ್ರೂ ಹೊರದೇಶಕ್ಕೆ ಅಮೇರಿಕಾ ಕಂಟ್ರಿಲಿ ಅನ್ವಯಿಸುತ್ತೆ ಹೊರತು ನಮ್ಮ ಇಂಡಿಯಾ ದೇಶಕ್ಕೆ ಗ್ರಹಣ ಇಲ್ಲ ಅಂತ ಒಂಟಿಗೋಪಾಲ್ ಪಂಚಾಂಗದಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಅದರಿಂದ ಯಾವುದೇ ಒಂದು ಆತಂಕ ಪಡ್ತೀರ. ಈ ಸಲ ಗ್ರಹಣ ಇಲ್ಲ. ಯಾವುದೇ ಒಂದು ದಿವಸ ಬಂದಿರಲಿ, ಅಮಾವಾಸ್ಯೆ ದಿವಸ ಬಂದಿರಲಿ, ಪೌರ್ಣಿಮೆ ದಿವಸ ಬಂದಿರಲಿ, ಈ ವರ್ಷ ಪೂರ್ತಿ ಉಗಾದಿಯಿಂದ ಉಗಾದಿಯವರೆಗೂ ನಮ್ಮ ಇಂಡಿಯಾ ದೇಶಕ್ಕೆ ಗ್ರಹಣ ಆಚರಣೆ ಇಲ್ಲ. ಸೂರ್ಯಗ್ರಹಣ ಅಂದರೆ ಅಕ್ಟೋಬರ್ 2ನೇ ತಾರೀಕು 2024ರಂದು ಜರುಗ್ತಾ ಇದೆ. ಇದೊಂದು ಕಂಕಣ ಗ್ರಹಣ ಅಂದರೆ ಆ್ಯನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಆ್ಯನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಆ್ಯನ್ಯುಲಸ್ ಅಂದರೆ ಉಂಗುರ ಅಂತ. ಅಂದರೆ ಏನಪ್ಪ ಅಂದರೆ, ನಾವು ಈ ಒಂದು ಗ್ರಹಣವನ್ನು, ಸೂರ್ಯಗ್ರಹಣವನ್ನು ಭೂಮಿಯಿಂದ ನೋಡುವಾಗ ಚಂದ್ರ, ಸೂರ್ಯನ ಡಿಸ್ಕ್ ಏನಿರುತ್ತೆ, ತಟ್ಟೆ ಥರ ಕಾಣಿಸ್ತಾನಲ್ವ ಸೂರ್ಯ, ಆ ತಟ್ಟೆನ ಸಂಪೂರ್ಣವಾಗಿ ಸುತ್ತುವರಿಯೋದಿಲ್ಲ. ಅದು ಅಂದರೆ ಸಂಪೂರ್ಣವಾಗಿ ನಮ್ಮಿಂದ ಮರೆಮಾಚೋದಿಲ್ಲ. ಸೂರ್ಯನ ಮಧ್ಯಭಾಗ ಅದನ್ನು ಮಾತ್ರ ಅದು ಮರೆಮಾಚುತ್ತೆ. ಚಂದ್ರ